ಫ್ರೆಂಡ್ಸ್, ಈ ರೀತಿ ಗೋಧಿ ಹಿಟ್ಟಿನಿಂದ ಮಂಗಳೂರು ಬನ್ಸ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಮತ್ತು ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸ್ಮೂತಾಗಿ ಸಂಜೆವರೆಗೂ ಇಟ್ಟರೂ ಅದು ಸ್ಮೂತಾಗೇ ಇರುತ್ತೆ. ಆ ರೀತಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಹಾಗಾಗಿ ಇದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಎಲ್ಲರೂ ಮೈದಾನ ತಿನ್ನಲ್ವಲ್ಲ, ಹಾಗಾಗಿ ಗೋಧಿ ಹಿಟ್ಟಿಂದನೇ ಮಾಡೋಣ ನಾವು ಇವತ್ತು. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಗಾರ್ಡನಿಂಗ್ ವೀಡಿಯೋಸ್ ಮತ್ತು ಕುಕ್ಕಿಂಗ್ ವೀಡಿಯೋಸ್ಗಳನ್ನು ಮಾಡ್ತೀನಿ. ಹೇಗೆ ಬರುತ್ತೆ ಅಂತ ನೀವೇ ನೋಡಿ, ತುಂಬ ರುಚಿಯಾಗಿರುತ್ತೆ. ಒಂದು ಸಾರಿ ಈ ರೀತಿ ಟ್ರೈ ಮಾಡಿ. ಹಾಗೆ ನೋಡಿ, ನಾನಿಲ್ಲಿ ತುಂಬ ಚೆನ್ನಾಗಿ ಗಳ್ತಿರೋ ಅಂಥ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ನೀವು ಯಾವುದೇ ರೀತಿ ಬಾಳೆಹಣ್ಣನ್ನು ಬೇಕಾದರೂ ತೊಗೊಳ್ಳಿ. ಚೆನ್ನಾಗಿ ಅದು ಕಪ್ಪಾಗಬೇಕು, ಅಷ್ಟು ಹಣ್ಣಾಗಬೇಕು. ಚೆನ್ನಾಗಿ ಹಣ್ಣಾದಾಗ ಮಾತ್ರ ಅದು ಚೆನ್ನಾಗಿ ಬರುತ್ತೆ, ಸ್ಮೂತಿಯಾಗಿ ಬರುತ್ತೆ. ನಾನು ಹೇಳೋ ಟಿಪ್ಸನ್ನೆಲ್ಲ ನೀವು ಫಾಲೋ ಮಾಡಿ. ನಾನಿಲ್ಲಿ ಮಿಕ್ಸಿಗೆ ಹಾಕಿ ರುಬ್ಬಲ್ಲ, ಯಾಕಂದರೆ ಮಿಕ್ಸಿಗೆ ಹಾಕಿ ಬೇಗ ಆಗುತ್ತೆ ಅಂತ ನಾವು ಮಿಕ್ಸಿಗೆ ಹಾಕಿ ರುಬ್ಬಿದಾಗ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಹಾಗಾಗಿ ನೋಡಿ, ನಾನಿಲ್ಲಿ 1 kg ಗೋಧಿ ಹಿಟ್ಟಿಗೆ ಕಲಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ 7 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ 7 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ, ಅಷ್ಟೇ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ kg ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಅಂದರೆ ಟೋಟಲ್ ನಾನು ಆಮೇಲೆ ಮತ್ತೆ ಸ್ವಲ್ಪ ಸಕ್ಕರೆನ ಹಾಕಿದ್ದೀನಿ. 1 ಸ್ಪೂನ್ ಉಪ್ಪನ್ನು ಹಾಕ್ಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಬೇಕೇ ಬೇಕು, ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಅಷ್ಟೇ. ಹಾಗೆ ಅರ್ಧ ಸ್ಪೂನ್ ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ಹಾಕಿ ನಾನು ನೋಡಿ ಕೈಯಲ್ಲೇ ಸ್ಮ್ಯಾಶ್ ಮಾಡ್ತೀನಿ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸಕ್ಕರೆ ಹಾಕಿರೋದ್ರಿಂದ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಮಿಕ್ಸಿಗೆ ಹಾಕೋಕ್ಕೆ ಹೋಗಬೇಡಿ. ಈ ಟಿಪ್ಸ್ನ ಫಾಲೋ ಮಾಡಿ, ಖಂಡಿತ ಚೆನ್ನಾಗಿ ಬರುತ್ತೆ. ನೋಡ್ಬೋದು, ನಾನಿಲ್ಲಿ ಚೆನ್ನಾಗಿ ಇದರಲ್ಲೇ ಕೈಯಲ್ಲೇ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನೀವು ಸ್ಮ್ಯಾಶರ್ ತೊಗೊಳ್ಬೇಕಾದ್ರೂ ಮಾಡಿ, ಆದರೆ ಸ್ವಲ್ಪ ಸಕ್ಕರೆ ಹಾಕಿರೋದ್ರಿಂದ ನೀರಾಗಿಬಿಡತ್ತೆ, ಸ್ಮ್ಯಾಶರಲ್ಲಿ ಬರಲ್ಲ. ನೀವು ಸಕ್ಕರೆ ಹಾಕೋದ್ರಿಂದ ಇಲ್ಲಿ ಚೆನ್ನಾಗಿ ಅದು ಸ್ಮ್ಯಾಶ್ ಆಗತ್ತೆ, ನೀರು ಕೂಡ ಆಗತ್ತೆ. ನಾನಿಲ್ಲಿ ಯಾವುದೇ ನೀರನ್ನು ಬಳಸಿಲ್ಲ. ನೋಡ್ಬೋದು, ನಾನಿಲ್ಲಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸಣ್ಣದಾಗಿ ಇದ್ದರೂ ಪರವಾಗಿಲ್ಲ, ಏನೂ ಆಗಲ್ಲ. ನಾವು ಒಂದು ಮಿಕ್ಸ್ ಮಾಡಬೇಕಾದ್ರೆ ಸರಿಯಾಗಿಬಿಡತ್ತೆ. ನೋಡ್ಬೋದು ನಾನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ. ಈ ರೀತಿ ಮಾಡ್ಕೊಳ್ಳಿ. ನೀವು ಮಿಕ್ಸಿ ಹಾಕಿದಾಗ ಚೆನ್ನಾಗಿ ಏನೋ ನುಣ್ಣಗಾಗತ್ತೆ, ಆದರೆ ಆ ರೀತಿ ನುಣ್ಣಗಾದಾಗ ಅಷ್ಟೊಂದು ಚೆನ್ನಾಗಿ ಬರಲ್ಲ. ನೋಡಿ, ನಾನಿಲ್ಲಿ ಅರ್ಧ ಲೀಟ್ರ್ ಮೊಸರನ್ನ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಮಾತ್ರ ಮಿಕ್ಸ್ಕೊತೀನಿ, ಸ್ವಲ್ಪ ಹಾಗೆ ಇಟ್ಕೊತೀನಿ, ಅಷ್ಟು ಹಾಕಲ್ಲ ಈಗ. ಆಮೇಲೆ ಇನ್ನು ಸ್ವಲ್ಪ ನೋಡಿಕೊಂಡು ಹಾಕ್ತೀನಿ. ಅರ್ಧ ಲೀಟ್ರಲ್ಲಿ ಎಷ್ಟು ಉಳಿಸಿದ್ದೀನಿ ಅಂತಲೂ ಕೂಡ ನಾನು ಆಮೇಲೆ ಹೇಳ್ತೀನಿ. ಈ ಮೊಸರು ಹಾಕೋದ್ರಿಂದ, ಇದು ಸಿಹಿಯಾಗಿದ್ದ ಮೊಸರು ತೊಗೊಳ್ಳಿ, ಹುಳಿ ಮೊಸರನ್ನ ತೊಗೋಬೇಡಿ. ಮೊಸರು ಹಾಕೋದ್ರಿಂದ ತುಂಬ ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ. ಹಾಗೆ ನೋಡಿ, ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೋತೀನಿ. ಇದು ಮಾಮೂಲಿ ಗೋಧಿ ಹಿಟ್ಟು, ಯಾವುದೇ ಪ್ಯಾಕೆಟ್ ಅಂದರೆ ಈ ಅನ್ನಪೂರ್ಣ ಆ ರೀತಿದಲ್ಲ. ಇದು ನಮ್ಮ ಕಡೆಯಲ್ಲಿ ಟೀಸಲ್ಲಿ ಸಿಗುತ್ತೆ, ಅವರು ಪ್ಯಾಕಿಂಗ್ ಮಾಡಿ ಇಡ್ತಾರೆ. ಸಾದಾ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದು ಪ್ಯಾಕೆಟ್ ಅಂದರೆ ಅನ್ನಪೂರ್ಣ ಎಲ್ಲ ಬರುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ, ಬರ್ಬೋದು, ಚೆನ್ನಾಗಿರುತ್ತೆ ಅದು ಕೂಡ. ನೋಡಿ, ಈ ರೀತಿ ಗೋಧಿ ಹಿಟ್ಟನ್ನು ಹಾಕಿ ಸ್ವಲ್ಪನೇ ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡ್ಕೋತೀನಿ. ಅಂದರೆ ನಾವು ಈ ಬನ್ಸನ್ನು ಮಾಡಬೇಕಾದ್ರೆ ತುಂಬ ಗಟ್ಟಿಯಾಗಿ ಕಲಿಸ್ಬಾರ್ದು, ಸ್ವಲ್ಪ ಸ್ಮೂತಾಗಿರಬೇಕು. ಹಾಗಾಗಿ ನಾವು ಪುರಿ ಎಲ್ಲ ಮಾಡ್ತೀವಲ್ಲ, ಆ ಹದದಲ್ಲಿರಬೇಕು. ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಅದು ಗಟ್ಟಿಯಾಗಿಬಿಡತ್ತೆ. ಹಾಗಾಗಿ ನಾವು ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ತಾ ಕಲಿಸ್ಕೊಂಡ್ರೆ ಅದು ಅಷ್ಟೊಂದು ಗಟ್ಟಿಯಾಗಲ್ಲ. ಇಲ್ಲಿ ಮತ್ತೆ ನಾವು ಬಾಳೆಹಣ್ಣನ್ನು ಇಲ್ಲದವರೆ ಹಾಕಬೇಕಾಗತ್ತೆ. ನೋಡ್ಬೋದು, ನಾನು ಹೀಗೆ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಯಾವ ಹದದಲ್ಲಿ ಕಲಿಸಿದ್ದೀನಿ ಅಂತ ತೋರಿಸ್ತೀನಿ. ನಾನು ಇದನ್ನು ರಾತ್ರಿಯೇ ಕಲಸಿಡ್ತಾ ಇದ್ದೀನಿ. ಬೆಳಗ್ಗೆ ಮಾಡಬೇಕು ಅಂದರೆ ರಾತ್ರಿಯೇ ಕಲಸಿದ್ದೀನಿ. ನೋಡಿ, ಈ ಹದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ, ತುಂಬ ಗಟ್ಟಿಯಾಗಿ ಕಲಸಿಲ್ಲ. ಹಾಗೆ ನಾನು ಈಗ ಸ್ವಲ್ಪ ಕೈಗಂಟತ್ತೆ. ಈಗ ನೋಡಿ, ಇಲ್ಲಿ ನಾವು ಆಯಿಲನ್ನು ಹಾಕಬೇಕು. ನಾವು ಅಡುಗೆಗೆ ಯಾವ ಎಣ್ಣೆನ ಬಳಸ್ತೀವೋ ಆ ಎಣ್ಣೆನ ಸ್ವಲ್ಪ ಹಾಕಿ 1 ಗ್ಲಾಸಷ್ಟು ಎಣ್ಣೆನ ನಾನು ಹಾಕಿದ್ದೀನಿ. ಇಲ್ಲಿ ನೋಡ್ಬೋದು, ಸ್ವಲ್ಪನೇ ಹಾಕ್ತಾ ಎಣ್ಣೆ ಕೂಡ ನಾನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. 1 ಗ್ಲಾಸಷ್ಟು ಎಣ್ಣೆನ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಟೋಟಲ್ 1 ಗ್ಲಾಸ್ ಆಗಿದೆ. ಸ್ವಲ್ಪ ಹಾಕ್ಕೊಳ್ತಾ ಆಮೇಲೆ ಲಾಸ್ಟಲ್ಲಿ ಕೂಡ ಹಾಕಿದ್ದೀನಿ. ಒಂದು ಟೀ ಗ್ಲಾಸಲ್ಲಿ 1 ಗ್ಲಾಸ್ ಎಣ್ಣೆನ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ನೋಡ್ಬೋದು, ಈ ಹದದಲ್ಲಿ ಕಲಿಸಿದ್ದೀನಿ. ಈಗ ಯಾವುದೇ ಕೈಗೆ ಕೂಡ ಅಂಟುತ್ತಾ ಇಲ್ಲ.
ನೋಡಿ ಸ್ವಲ್ಪ ನಾದಿ ನಾದಿ ಕಲಸಿ, ಆಗ ತುಂಬ ಚೆನ್ನಾಗಿ ಬರುತ್ತೆ. ನೀವು ಮೈದಾ ಹಿಟ್ಟನ್ನು ಮರ್ತೇ ಬಿಡ್ತೀರಾ, ಅಷ್ಟು ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಅಕ್ಕಿ ಹಿಟ್ಟು ಕೂಡ ನಾನು ಮತ್ತೆ ಸ್ವಲ್ಪ ಮೊಸರನ್ನ ಹಾಕ್ಕೊಂಡಿದ್ದೆ, ಅದು ಮಿಸ್ ಆಗಿಬಿಟ್ಟಿದೆ. ಮೊದಲೇ ಸ್ವಲ್ಪ ಗಟ್ಟಿಯಾಯಿತು ಅಂತ ಈ ರೀತಿ ಮೇಲಿಂದ ಕೂಡ ಸ್ವಲ್ಪ ಎಣ್ಣೆನ ಹಾಕಿ ಇಡ್ತೀನಿ. ಟೋಟಲ್ 1 ಗ್ಲಾಸ್ ಎಣ್ಣೆನ ನಾನಿಲ್ಲಿ ಬಳಸ್ಕೊಂಡಿದ್ದೀನಿ. ನೋಡ್ಬೋದು ಈ ರೀತಿ ಆಗಿದೆ. ತುಂಬ ತೆಳುವಾಗೂ ಇಲ್ಲ ಹಿಟ್ಟು, ತುಂಬ ಗಟ್ಟಿಯಾಗೂ ಇಲ್ಲ. ನೋಡಿ, ನಾನು ಮೊಸರಲ್ಲಿ ಅರ್ಧ ಲೀಟ್ರ್ ಮೊಸರಲ್ಲಿ ಇಷ್ಟೊಂದು ಉಳಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಳಿದಿದೆ. 1 kg ಗೋಧಿ ಹಿಟ್ಟಲ್ಲಿ ನೋಡ್ಬೋದು ಇಲ್ಲಿ ಸ್ವಲ್ಪನೇ ಸ್ವಲ್ಪ ಉಳಿದಿದೆ, ಅಷ್ಟು ನನಗೆ ಅದು ಸರಿಯಾಗಿದೆ. ಹಾಗೆ ನೋಡಿ, ನಾನಿಲ್ಲಿ ಮೇಲ್ಗಡೆ ಬಾಳೆ ಅಥವಾ ಪ್ಲಾಸ್ಟಿಕ್ ಏನಾದರೂ ಮುಚ್ಚಿ ಇಡ್ತೀನಿ. ಒಂದು ನೈಟ್ ಹಾಗೆ ಬಿಡ್ತೀನಿ. ಹಾಗೆ ಕೂಡ ಇಡ್ಬೋದು, ಇಲ್ಲ ನೀವು 1 ಗಂಟೆ 2 ಗಂಟೆ ಕೂಡ ಇಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸ್ಮೂತಿ ಆಗಿದೆ. ಇಷ್ಟು ಸ್ಮೂತ್ ಆಗಿರಬೇಕು, ಆಗಲೇ ನಮಗೆ ಬನ್ಸು ಉಬ್ಬಿ ಬರುತ್ತೆ ಮತ್ತು ಚೆನ್ನಾಗಿ ಬರುತ್ತೆ. ಈಗ ನಾವು ಚೆನ್ನಾಗಿ ನಾದ್ಕೋಬೇಕು. ಮತ್ತೆ ಒಂದು ಸಾರಿ ಚೆನ್ನಾಗಿ ನಾದದಷ್ಟು ಬನ್ಸು ಒಂದು ರೀತಿ ಸ್ಮೂತಿಯಾಗಿ ಬರುತ್ತೆ. ಎಷ್ಟು ನಾದ್ಕೋತೀವೋ ನೀವು ಅಷ್ಟು ಚೆನ್ನಾಗಿ ಬರುತ್ತೆ. ನಾದ್ಕೊಂಡು ನಾನಿಲ್ಲಿ ಉಂಡೆಗಳನ್ನಾಗಿ ಮಾಡ್ಕೋತೀನಿ. ಚೆನ್ನಾಗಿ ನಾದ್ಕೊಂಡು ನೋಡಿ ಈ ರೀತಿ ಉಂಡೆಗಳನ್ನು ಮಾಡ್ಕೋತೀನಿ. ಇಷ್ಟು ದೊಡ್ಡ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೋತೀನಿ. ಅದು ನಮಗೆ ಬನ್ಸು ಯಾವಾಗಲೂ ನಾವು ಅಷ್ಟೊಂದು ತೆಳ್ಳ ಲಟ್ಸಲ್ಲ, ಸ್ವಲ್ಪ ದಪ್ಪ ಆಗಿ ಲಟ್ಸ್ತೀವಲ್ಲ, ಹಾಗಾಗಿ ನೋಡ್ಬೋದು ಕೈಗೆ ಎಣ್ಣೆನ ಹಚ್ಕೊಂಡು ನಾನಿಲ್ಲಿ ಮಾಡ್ತೀನಿ, ಅಂದರೆ ಉಂಡೆಗಳನ್ನು ಮಾಡ್ಕೋತೀನಿ. ನೋಡಿ ಈ ರೀತಿ ಉಂಡೆಗಳನ್ನು ಮಾಡಿ ಬಾಳೆ ಮೇಲೆ ಇಟ್ಕೋತೀನಿ. ನಾನಿಲ್ಲಿ ಬಾಳೆ ತೊಗೊಂಡಿದ್ದೀನಿ, ನೀವು ಪೇಪರ್ ಕೂಡ ತಗೋಬೋದು. ಹಾಗೆ ನೋಡಿ, ನಾನಿಲ್ಲಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಎಲ್ಲ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಈ ರೀತಿ ಉಂಡೆನ ಮತ್ತೆ ಸ್ವಲ್ಪ ಇದು ಮಾಡಿಕೊಂಡು ನಾನಿಲ್ಲಿ ಲಟ್ಟಣಿಗೆಯಲ್ಲಿ ಮಾಡ್ತೀನಿ. ಅದು ನಾನು ಎಣ್ಣೆನೇ ಹಾಕಿ ಮಾಡ್ತೀನಿ. ನೀವು ಬೇಕಾದರೆ ಸ್ವಲ್ಪ ಹಿಟ್ಟನ್ನು ಕೂಡ ಹಾಕಿ ಲಟ್ಟಿಸ್ಕೋಬೋದು. ನಾನಿಲ್ಲಿ ಎಣ್ಣೆನ ಹಾಕಿ ಲಟ್ಟಿಸ್ಕೋತಾ ಇದ್ದೀನಿ. ಸ್ವಲ್ಪ ಮೇಲ್ಮೇಲೆ ಬರುತ್ತೆ, ಅದು ನಾನು ಕೆಳಗಡೆ ಏನೂ ಹಾಕ್ಕೊಂಡಿಲ್ವಲ್ಲ, ಹಾಗಾಗಿ ಸ್ವಲ್ಪ ಅರ್ಜೆಂಟಲ್ಲಿ ಮಾಡ್ತಾಯಿದ್ದೆ. ಹಾಗಾಗಿ ನಾನಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿರಲಿಲ್ಲ. ಇದೇ ರೀತಿ ಮಾಡ್ತಾಯಿದ್ದೀನಿ. ನೋಡ್ಬೋದು ಇಲ್ಲಿ ತುಂಬ ತೆಳುವಾಗಿ ಮಾಡ್ಕೊಂಡಿಲ್ಲ, ನಾನು ಸ್ವಲ್ಪ ದಪ್ಪನಾಗೆ ಮಾಡ್ಕೊಂಡಿದ್ದೀನಿ. ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳಿ, ಅಂದರೆ ಒಂದು ಸಾರಿ ಚೆನ್ನಾಗಿ ಕಾದಿರಬೇಕು, ಅದಿಲ್ಲ ಅಂದರೆ ಉಬ್ಬಿ ಬರಲ್ಲ. ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ನೀವು ಅದನ್ನು ಬೇಯಿಸ್ಬೇಕಾಗತ್ತೆ. ನೋಡಿ, ನಾನು ಇಷ್ಟು ದಪ್ಪ ಇಟ್ಕೊಂಡಿದ್ದೀನಿ. ನೋಡ್ಬೋದು ಇಷ್ಟು ದಪ್ಪ ಇಟ್ಕೊಂಡಿದ್ದೀನಿ ನಾನು, ತುಂಬ ತೆಳುವ ಮಾಡ್ಕೊಂಡಿಲ್ಲ, ಈ ರೀತಿ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ, ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆಗ ಮಾತ್ರ ಉಬ್ಬಿ ಬರುತ್ತೆ. ಸ್ವಲ್ಪ ಮೇಲ್ಗಡೆ ಬಂದ ಮೇಲೆ ತಟ್ಟಿ ನೋಡಿ, ಈ ರೀತಿ ಪ್ರೆಸ್ ಮಾಡಿದಾಗ ಚೆನ್ನಾಗಿ ಉಬ್ಬಿ ಬರುತ್ತೆ. ಸ್ಮೂತ್ ಕೂಡ ಅಷ್ಟೇ ಸ್ಮೂತಾಗಿತ್ತು. ಕೆಳಗಡೆ ಒಂದು ಕಡೆ ಆದಮೇಲೆ ಮಗ್ಚ ಹಾಕ್ಕೊಂಡು ಅದನ್ನು ತೆಕ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಆಗೋವರೆಗೆ ನಾವು ಅದನ್ನು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಹಿಟ್ಟು ಮತ್ತೆ ಉಳಿದ್ರೆ ನಾವು ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಮಾರನೇ ದಿವಸ ಕೂಡ ಮಾಡ್ಬೋದು. ಆದರೆ ಸ್ವಲ್ಪ ಫ್ರಿಜ್ಜಿಂದ ಹೊರಗಡೆ ಇಟ್ಟು ರೂಮ್ ಟೆಂಪ್ರೇಚರಿಗೆ ಬಂದಮೇಲೆ ಕರಿಕೊಳ್ಬೋದು. ನೋಡ್ಬೋದು, ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಹಾಗೆ ತಿನ್ನೋಕ್ಕೂ ಕೂಡ ರುಚಿಯಾಗಿತ್ತು, ಅಂದರೆ ಸಿಹಿ ಎಲ್ಲ ಸರಿಯಾಗಿತ್ತು. ಹಾಗೆ ನೋಡಿ, ನಾನಿಲ್ಲಿ ಮತ್ತೊಂದನ್ನು ಕೂಡ ಪ್ರೆಸ್ ಮಾಡ್ಕೊಂಡಿದ್ದೀನಿ, ಅಂದರೆ ಲಟ್ಟಿಸ್ಕೊಂಡಿದ್ದೀನಿ. ಹಾಗೆ ನೋಡಿ, ಇಲ್ಲಿ ಬಂಡಿಗೆ ಹಾಕ್ತಾಯಿದ್ದೀನಿ. ಆಮೇಲೆ ನಾವು ಒಂದು ಸರಿ ಚೆನ್ನಾಗಿ ಕಾಯಿಸ್ಕೊಂಡು ಆಮೇಲೆ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಾವು ಹಾಕಬೇಕಾದ್ರೆ, ಇಲ್ಲ ಅಂದರೆ ಸ್ವಲ್ಪ ಕೆಂಪಾಗಿಬಿಡತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಬಂದಿದೆ. ನೀವು ಒಂದು ಸಾರಿ ಟ್ರೈ ಮಾಡಿ. ಇದೇ ರೀತಿ ಗೋಧಿ ಹಿಟ್ಟಲ್ಲೇ ನಾವು ಬನ್ಸನ್ನು ಮಾಡ್ಬೋದು. ನೋಡ್ಬೋದು ಎಷ್ಟು ಸ್ಮೂತಿಯಾಗಿದೆ ಅಂತ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ನೀವು ಹೇಗೆ ಮಾಡ್ತೀರಾ ಅಂತ ಕೂಡ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.